ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ 9 ಇಂಚಿನ ರಸಬಾಳೆ ಹಣ್ಣನ್ನು ಆಂಟಿಯ ತೂತಲ್ಲಿ ಹಾಕಿ ರಸ ಬರೆಸಿದ ಪಕ್ಕದ ಮನೆಯ ಚಿಕ್ಕ ಹುಡುಗ. ಕತೆ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೂ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ಕೇಳ್ತಾ ಹೋಗಿ. ಸೌಮ್ಯ ಸುಂದರವಾಗಿರೋ ಹೆಣ್ಣು. ಆಕೆಗೆ 2 ಮಕ್ಕಳು. ಪತಿರಾಯ ಕೂಡ ತುಂಬ ಒಳ್ಳೆಯ ವ್ಯಕ್ತಿ. ಅವನೊಬ್ಬ ದಿನಸಿ ವ್ಯಾಪಾರಿಯಾಗಿದ್ದ. ಮನೆಯಲ್ಲಿ ಸೌಮ್ಯ ಮನೆ ಕೆಲಸದ ಜೊತೆಗೆ ಮಕ್ಕಳು ಶಾಲೆಗೆ ಹೋಗುವಷ್ಟರಲ್ಲಿ ಅವರಿಗೆ ತಿನ್ನೋದಕ್ಕೆ ಟಿಫಿನ್ ಮಾಡಿ ಬಾಕ್ಸ್ ಕಟ್ಟಬೇಕಾಗಿತ್ತು. ಹೀಗೆ ಅದೊಂದು ದಿನ ಸೌಮ್ಯ ಪಡ್ಡು ಮಾಡಿದ್ಲು. ಅವತ್ತು 2 ಮಕ್ಕಳು ಸೌಮ್ಯ ಹತ್ರ, ಅಮ್ಮ, ಪ್ರತಿದಿನ ಇದೇ ತಿಂಡಿನ ತಿಂದು ತಿಂದು ಸಾಕಾಗಿ ಹೋಗಿದೆ, ನಾಳೆಗೆ ಬೇರೆ ಏನಾದರೂ ತಿನ್ನೋಕೆ ಮಾಡು ಅಂತ ಕೇಳ್ತಾರೆ. ಅದಕ್ಕೆ ಸೌಮ್ಯ, ಸರಿ, ನೀವಿಬ್ಬರು ಇವತ್ತು ಶಾಲೆ ಬಿಟ್ಟು ಮನೆಗೆ ಬರುವಷ್ಟರಲ್ಲಿ ನಿಮಗೆ ಇಷ್ಟವಾದ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿಟ್ಟಿರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಸೌಮ್ಯಾಳ ಗಂಡ ಸುರೇಶ್ ಕೂಡ ತಿಂಡಿನ ತಿಂದು ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ. ಗಂಡ ಕೆಲಸದಿಂದ ಮನೆಗೆ ಬರುವುದು ತಡ ಆಗೋ ಕಾರಣಕ್ಕಾಗಿ ಸೌಮ್ಯ ತನ್ನ ಗಂಡಂಗೆ ಹಲಸಿನ ಹಣ್ಣನ್ನು ತರುವುದಕ್ಕೆ ಹೇಳಿದೆ ತಮ್ಮ ಪಕ್ಕದ ಮನೆಯವರ ತೋಟದಲ್ಲಿರುವ ಹಣ್ಣನ್ನೇ ಖರೀದಿ ಮಾಡುವ ನಿರ್ಧಾರ ಮಾಡ್ತಾಳೆ. ಅದರಂತೆ ಸುರೇಶ ಮತ್ತು ಮಕ್ಕಳು ಹೋದ್ಮೇಲೆ ಸೌಮ್ಯ ದಿನನಿತ್ಯದ ಮನೆ ಕೆಲಸಗಳನ್ನು ಮುಗಿಸಿ ಪಕ್ಕದ ಮನೆಯ ರಾಜುಗೆ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಕರೀತಾಳೆ. ನಂತರ ಅವನು ಸೌಮ್ಯ ಮನೆಗೆ ಓಡ್ಕೊಂಡು ಬರ್ತಾನೆ. ಆಂಟಿ ಕರೆದ್ರೆ ಬರಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ? ಆಗ ಸೌಮ್ಯ, ರಾಜು, ಇವಾಗ ನಿನಗೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ರಾಜು, ಇವತ್ತು ನನಗೆ ರಜಾ ಕೊಟ್ಟಿದ್ದಾರೆ ಆಂಟಿ, ನನಗೆ ಬೇರೆ ಯಾವುದೂ ಕೆಲಸ ಇಲ್ಲ, ನೀವು ಏನೇ ಹೇಳಿದ್ರೂ ನಾನು ಮಾಡ್ತೀನಿ, ಹೇಳಿ ಅಂತ ಕೇಳ್ತಾಳೆ. ಹಲಸಿನ ಹಣ್ಣಿನ ಕಡುಬು ತಿನ್ನಬೇಕು ಅಂತ ಆಸೆಯಾಗಿದೆಯಂತೆ. ನಿಮ್ಮ ಅಂಕಲ್ ಸುರೇಶ್ ಮನೆಗೆ ಬರುವಾಗ ತುಂಬ ತಡವಾಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ನಿಮಗೆ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಅಯ್ಯೋ ಆಂಟಿ, ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣನ್ನು ಯಾರೂ ತಿನ್ನೋದಿಲ್ಲ, ಮರದಲ್ಲೇ ಹಾಳಾಗಿಬಿಟ್ಟಿರುತ್ತೆ, ನಿಮಗೆ ಎಷ್ಟು ಹಣ್ಣು ಬೇಕು ಹೇಳಿ, ನಾನು ತಗೋಬಂದು ಕೊಡ್ತೀನಿ, ಅದಕ್ಕೆ ನೀವು ಹಣ ಕೊಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದಾಗ ಸೌಮ್ಯ, ನನಗೆ ಮರ ಹತ್ತೋದಕ್ಕೆ ಗೊತ್ತಿಲ್ಲ ಕಣೋ, ನೀನೇ ತಂದುಕೊಡು ಅಂತ ಕೇಳ್ತಾಳೆ. ಅದಕ್ಕೆ ರಾಜು, ಅಯ್ಯೋ ಆಂಟಿ, ನೀವು ಅದಕ್ಕೆ ಯಾಕೆ ಬೇಜಾರಾಗ್ತೀರಾ, ನಾನೇ ತಂದು ಕೊಡ್ತೀನಿ, ಆದರೆ ನನಗೆ ಸಹಾಯ ಮಾಡೋದಕ್ಕೆ ನೀವು ಕೂಡ ನನ್ನ ಜೊತೆಗೆ ತೋಟಕ್ಕೆ ಬರಬೇಕಾಗತ್ತೆ ಅಂತ ಹೇಳಿದಾಗ ಸೌಮ್ಯ ಕೂಡ ಒಪ್ಕೊಂಡು ಅವನಿಂದೇನೆ ಹೊರಡ್ತಾಳೆ. ಆ ತೋಟದಲ್ಲಿ ತುಂಬ ಹಲಸಿನ ಮರಗಳಿರುತ್ತೆ. ಎಲ್ಲ ಮರಗಳಲ್ಲಿ ಕೂಡ ಹಣ್ಣುಗಳು ಬಿಟ್ಟಿರುತ್ತೆ. ರಾಜು ಒಂದು ಮರದ ಹತ್ರ ಕರ್ಕೊಂಡು ಬಂದು, ಆಂಟಿ, ಈ ಮರದಲ್ಲಿ ಹಣ್ಣು ತುಂಬ ರುಚಿಯಾಗಿರುತ್ತೆ, ನಾವು ಇದೇ ಮರದಲ್ಲಿ ಹಣ್ಣನ್ನು ಕತ್ತರಿಸೋಣ ಅಂತ ಹೇಳಿ ಮರವನ್ನು ಹತ್ತುತ್ತಾನೆ. ಯಾವ ಹಣ್ಣು ಬೇಕು ಅಂತ ಕೇಳೋದಕ್ಕೆ ಮರದ ಮೇಲಿದ್ದಾನೆ ಕೆಳಗೆ ನಿಂತಿರುವ ಸೌಮ್ಯಾಳ ಕಡೆ ನೋಡಿದಾಗ ನಿಜಕ್ಕೂ ಅವನಿಗೆ ಶಾಕ್ ಆಗುತ್ತೆ. ಯಾಕಂದರೆ ಕೆಳಗೆ ನಿಂತಿರುವ ಸೌಮ್ಯ ಆಂಟಿಯ ಎದೆಯ ಮೇಲಿರುವ 2 ಕರ್ಬೂಜ ಹಣ್ಣುಗಳು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅದನ್ನು ನೋಡಿ ಅವ್ರಿಗೆ ಏನು ಮಾಡಬೇಕು ಗೊತ್ತೇ ಆಗಲಿಲ್ಲ. ಪದೇ ಪದೇ ಅದನ್ನೇ ನೋಡಬೇಕು ಅಂತ ಅವನಿಗೆ ಆಸೆ ಆಗ್ತಿತ್ತು. ಅವುಗಳನ್ನೇ ನೋಡ್ತಾ ಕಣ್ಣು ತುಂಬಿಸ್ಕೊಳ್ತಿದ್ದ. ಅದು ತಕ್ಕಮಟ್ಟಿಗೆ ದೊಡ್ಡದಾಗಿದ್ವು, ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಿದ್ವು. ಅವುಗಳನ್ನು ಈಗಲೇ ಕಚ್ಚಿ ಕಚ್ಚಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಅದಕ್ಕೆ ಅವುಗಳನ್ನು ಪದೇ ಪದೇ ನೋಡ್ತಾನೇ ಇದ್ದ. ಆದರೆ ಜಾಸ್ತಿ ನೋಡಿದ್ರೆ ಎಲ್ಲಿ ಆಂಟಿಗೆ ಅನುಮಾನ ಬರುತ್ತೆ ಅಂತ ತಕ್ಷಣವೇ ಚೆನ್ನಾಗಿ ಬೆಳೆದಿರೋ ಹಲಸಿನ ಹಣ್ಣನ್ನು ಕಿತ್ತು
ಸೌಮ್ಯಳ ಹತ್ತಿರ ಬಂದು, ಸಾಕ ಆಂಟಿ ಅಥವಾ ಇನ್ನೊಂದು ಹಣ್ಣನ್ನು ಕತ್ತರಿಸ್ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಸೌಮ್ಯ, ಪರವಾಗಿಲ್ಲ ಕಣೋ, ಒಂದೇ ಹಣ್ಣು ಸಾಕು, ಇದು ತುಂಬಾ ದೊಡ್ಡದಿದೆ, ಅದಕ್ಕಾಗಿ ಇದೇ ಸಾಕಾಗುತ್ತೆ, ನೀನು ನಿಧಾನಕ್ಕೆ ಕೆಳಗಡೆ ಇಳಿದು ಬಾ ಅಂತ ಹೇಳ್ತಾನೆ. ಕೆಳಗಡೆ ಇಳಿಯುವಾಗ ಸೌಮ್ಯಳ ಕಡೆ ನೋಡಿ ಕಣ್ಣನ್ನು ತಂಪು ಮಾಡ್ಕೊಳ್ತಾನೆ ರಾಜು. ಮರದಿಂದ ಕೆಳಗಿಳಿದು ಬಂದ ರಾಜು, ಆಂಟಿ, ಹಣ್ಣು ತುಂಬ ದೊಡ್ಡದಾಗಿದೆ, ನಿಮಗೆ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ಬೋದು, ನಾನೇ ತಂದ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಹಣ್ಣನ್ನು ಎತ್ಕೊಳ್ಳೋದಕ್ಕೆ ಹೋದಾಗ ಸೌಮ್ಯ, ಪರವಾಗಿಲ್ಲ ರಾಜು, ನೀನು ಇಲ್ಲಿವರೆಗೂ ಬಂದು ಮರ ಹತ್ತಿ ಹಣ್ಣನ್ನು ಕತ್ತರಿಸ್ಕೊಟ್ಟಿರೋದೇ ಹೆಚ್ಚು, ಇನ್ನು ನಿನ್ನಿಂದ ಕೆಲಸ ಮಾಡಿಸೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನೇ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ರಾಜು ಕೂಡ ಅವಳು ಹಿಂದೆ ಅವಳನ್ನೇ ನೋಡ್ತಾ ಹೊರಡ್ತಾನೆ. ಸೌಮ್ಯ ಮನೆಗೆ ಹೋದ ತಕ್ಷಣವೇ ಹೆಗಲ ಮೇಲಿದ್ದ ಹಲಸಿನ ಹಣ್ಣನ್ನು ಕೆಳಗಿಳಿಸಿ ನಂತರ ರಾಜುಗೆ ಹಣ್ಣು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾಳೆ. ಅದಕ್ಕೆ ರಾಜು, ಪರವಾಗಿಲ್ಲ ಬಿಡಿ ಆಂಟಿ, ಹಲಸಿನ ಹಣ್ಣು ತುಂಬ ದಪ್ಪವಿದ್ದ ಕಾರಣ ಸೌಮ್ಯ ರಾಜುಗೆ, ನನಗೆ ದಪ್ಪ ಇರೋ ಹಲಸಿನ ಹಣ್ಣನ್ನು ಕತ್ತರಿಸೋದಕ್ಕೆ ಸರಿಯಾಗಿ ಗೊತ್ತಿಲ್ಲ ಕಣೋ, ನಿಮಗೆ ಕೆಲಸ ಇಲ್ಲ ಅಂದರೆ ಇದನ್ನು ಸ್ವಲ್ಪ ಕತ್ತರಿಸಿ ಕೊಡೋದಕ್ಕೆ ಆಗುತ್ತೆಯಾ ಅಂತ ಕೇಳ್ತಾನೆ. ಅದಕ್ಕವನು ಸರಿ ಅಂತ ಬಗೆಯೋದಕ್ಕೆ ಶುರು ಮಾಡ್ತಾನೆ. ನೀನು ಮಾಡ್ತಾ ಇರು, ನಾನು ಸ್ವಲ್ಪ ಒಳಗಡೆ ಹೋಗಿ ಬರ್ತೀನಿ ಅಂತ ಸೌಮ್ಯ ಹೇಳಿದಾಗ, ಯಾಕಂಟಿ ಅಂತ ರಾಜು ಕೇಳ್ತಾನೆ. ಆಗ ಸೌಮ್ಯ, ಅಯ್ಯೋ, ಹಲಸಿನ ಹಣ್ಣಿನ ಅಂಟು ಬಟ್ಟೆಗೆ ಆಗಿಬಿಟ್ಟಿದೆ ಕಣೋ, ಬಟ್ಟೆ ಚೇಂಜ್ ಮಾಡಿ ಬರ್ತೀನಿ ಅಂತ ಅವಳು ಹೇಳ್ತಾಳೆ. ಅದನ್ನೇ ನೆನಪಿಸ್ಕೊಂಡ ರಾಜುಗೆ ಒಂಥರ ಖುಷಿಯಾಗುತ್ತೆ. ಸೌಮ್ಯ ಒಳಗಡೆ ಹೋಗ್ತಾಳೆ. ಹೇಗಾದರೂ ಮಾಡಿ ಬಟ್ಟೆ ಬದಲಾಯಿಸೋದನ್ನು ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಬೇಕು ಅಂತ ರಾಜು ಅಂದ್ಕೊಳ್ತಾನೆ. ಸೌಮ್ಯ ಚಿಲ್ಕ ಹಾಕೋದನ್ನು ಮರೆತು ಒಳಗಡೆ ಹೋಗಿ ಬಟ್ಟೆ ಚೇಂಜ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ರಾಜು ನಿಧಾನವಾಗಿ ಹಣ್ಣು ಬಗೆಯುತ್ತಾ ಇರುವುದನ್ನು ಅಲ್ಲಿಯೇ ಬಿಟ್ಟು ಅವನ ಹಿಂದೆಯೇ ಬಂದು ಬಾಗಿಲಿನ ಸಂದಿಯಿಂದ ಅವಳನ್ನು ನೋಡ್ತಾನೆ. ಅವಳು ತನ್ನ ಒಂದೊಂದೇ ಬಟ್ಟೆಗಳನ್ನು ತೆಗೆದಾಗ ರಾಜು ಅದೆಲ್ಲವನ್ನ ನೋಡಿ ಕಣ್ಣು ತಂಪು ಮಾಡಿಕೊಳ್ತಿರ್ತಾನೆ. ಹೀಗೆ ಬಟ್ಟೆಯೆಲ್ಲ ತೆಗೆದು ಬೇರೆ ಬಟ್ಟೆ ಹಾಕಿಕೊಳ್ಳೋದಕ್ಕೋಸ್ಕರ ಸುತ್ತಮುತ್ತ ನೋಡ್ತಾಳೆ ಸೌಮ್ಯ. ಸೂರ್ಯನ ಬೆಳಕು ಮಧ್ಯಾಹ್ನ ಆಗಿದ್ದರಿಂದ ಅಲ್ಲಿಯೇ ಪಕ್ಕದಲ್ಲಿ ಇನ್ನೊಂದು ನೆರಳು ಕಾಣಿಸುತ್ತೆ. ಆಗ ಶಾಕಾದ ಸೌಮ್ಯ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ರಾಜುವನ್ನು ನೋಡಿ ಒಂದು ಕ್ಷಣ ಅವಳಿಗೆ ನಾಚಿಕೆಯಾಗುತ್ತೆ. ತನ್ನ ಎರಡೂ ಕೈಗಳಿಂದ ತನ್ನ ಮಾನವನ್ನು ಮುಚ್ಚಿಕೊಂಡು ಅವನ ಕಡೆಗೆ ನೋಡ್ತಾಳೆ. ರಾಜು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀಯಾ? ಇಲ್ಲಿಗೆ ಯಾಕೆ ನೀನು ಬಂದದ್ದು ಅಂತ ಕೇಳ್ತಾಳೆ. ಆಗ ರಾಜು ಭಯದಿಂದ ತಡವರಿಸ್ತಾ, ಆಂಟಿ, ಅದು ಹಲಸಿನ ಹಣ್ಣು ಮರದಿಂದ ಕಿತ್ತಿದ್ದಕ್ಕಾಗಿ ತುಂಬ ಆಯಾಸವಾಗಿತ್ತು, ನೀರು ಬೇಕು ಅಂತ ಅನ್ನಿಸ್ತು, ಅದಕ್ಕಾಗಿ ಬಂದೆ ಅಷ್ಟೆ ಅಂತ ಹೇಳ್ತಾನೆ. ಆಗ ಸೌಮ್ಯಾಳಿಗೆ ಏನು ಹೇಳಬೇಕು ತಿಳಿಲೇ ಇಲ್ಲ. ಹೌದು, ನಾನು ಮನೆಗೆ ಬಂದ ತಕ್ಷಣ ಅವನಿಗೆ ನೀರು ಕೊಟ್ಟಿದ್ದರೆ ಇಂಥ ಪರಿಸ್ಥಿತಿ ಎದುರಿಸುವ ಅವಕಾಶವೇ ಇರುತ್ತಿರಲಿಲ್ಲ, ಎಲ್ಲ ನನ್ನದೇ ತಪ್ಪು ಅಂತ ಅಂದುಕೊಳ್ಳುತ್ತಾಳೆ. ನನ್ನ ಅವಸ್ಥೆಯನ್ನು ನೋಡಿ ಒಂದು ಕ್ಷಣ ಅವಳ ಕೆನ್ನೆ ಕೆಂಪಾಗಿ ನಾಚಿಕೊಳ್ತಾಳೆ. ರಾಜು ಅವಳನ್ನು ಹಾಗೆ ಕಣ್ಣು ರೆಪ್ಪೆ ಅಲುಗಾಡಿಸದ ಹಾಗೆ ನೋಡ್ತಾನೇ ಇರ್ತಾನೆ. ಆಗ ಸೌಮ್ಯ, ರಾಜು, ನೀನು ಆ ರೀತಿ ನೋಡಬೇಡ, ಹೋಗು, ಅಡುಗೆ ಮನೆಗೆ ಹೋಗಿ ನೀರು ಕುಡಿ ಅಂತ ಹೇಳ್ತಾಳೆ. ಆದರೆ ಅವನಂತೂ ಎಲ್ಲವನ್ನೂ ಆಗಲೇ ನೋಡಿಬಿಟ್ಟಿರುತ್ತಾನೆ. ಈಗಲೂ ಕೂಡ ಅವಳನ್ನೇ ನೋಡುತ್ತಾ ಕಣ್ಣು ತಂಪು ಮಾಡಿಕೊಂಡು ಸರಿಯಂತ ತಲೆ ಆಡಿಸುತ್ತಾ ರಾಜು ತನ್ನ ಜೀವನದಲ್ಲಿ ಅದೇ ಮೊದಲ ಬಾರಿ ಇದನ್ನೆಲ್ಲ ನೋಡಿದ್ದರಿಂದ
ಅವನಿಗೆ ನೀರು ಕುಡಿಯುವುದಕ್ಕೆ ಹೋಗಲು ಮನಸ್ಸೇ ಆಗುವುದಿಲ್ಲ. ಅಲ್ಲಿಯೇ ನಿಂತಿದ್ದ ರಾಜುವನ್ನು ನೋಡಿದ ಸೌಮ್ಯ ಎಲ್ಲವನ್ನೂ ನೋಡಿದ ಮೇಲೆ ಇನ್ನೇನು ಮಾಡುವುದಕ್ಕಾಗುತ್ತದೆ ಅಂತ ಹೇಳಿದಾಗ, ಪೂರ್ತಿ ನೋಡಿದೆ ಆಗಿದೆ ಅಲ್ವಾ, ಇನ್ನಾದರೂ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಹೌದು ಆಂಟಿ, ಎಲ್ಲವನ್ನೂ ಕಣ್ಣಾರೆ ನೋಡಿಬಿಟ್ಟಿದ್ದೇನೆ ನಿಜ, ಆದರೆ ಅದರ ರುಚಿ ಮಾತ್ರ ನೋಡಿಲ್ಲ ಅಂತ ಹೇಳುತ್ತಾನೆ. ಆಂಟಿ, ನೀವು ಆಗಲೇ ಕೇಳಿದ್ದೀರಲ್ಲ, ಹಲಸಿನ ಹಣ್ಣಿಗೆ ಎಷ್ಟಾಗುತ್ತದೆ ಹೇಳು, ಹಣ ಕೊಡುತ್ತೇನೆ ಅಂತ. ನನಗೆ ಹಣ ಬೇಡ, ನಾನು ನಿಮಗೆ ಹಲಸಿನ ಹಣ್ಣನ್ನು ಕೊಟ್ಟಿದ್ದೇನೆ, ಅದರ ಬದಲಿಗೆ ನನ್ನ ಮುಂದಿರುವ ಹಣ್ಣನ್ನು ನನಗೆ ರುಚಿ ನೋಡಲು ಕೊಡಿ ಸಾಕು ಅಂತ ಕೇಳುತ್ತಾನೆ. ಮೊದಲಿಗೆ ಗಾಬರಿಯಾದರೂ ಕೂಡ ಆಮೇಲೆ ಅವಳಿಗೂ ಕೂಡ ಆಸೆಯಾಗಿ, ಸರಿ ಬೇಗ ರುಚಿ ನೋಡು ಬಾ ಅಂತ ಕರೆಯುತ್ತಾಳೆ. ಆ ಮಾತುಗಳನ್ನು ಕೇಳಿ ಖುಷಿಯಾದ ರಾಜು ಒಳಗೆ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕರ್ಬೂಜ ಹಣ್ಣುಗಳನ್ನು ರುಚಿ ನೋಡುತ್ತಾನೆ. ಅಬ್ಬಾ, ಎಂತಹ ರುಚಿ! ನಿಜಕ್ಕೂ ತುಂಬ ಸೊಗಸಾಗಿತ್ತು ಆಂಟಿ. ಹಣ್ಣಿನ ರುಚಿಯನ್ನು ನೋಡಿಬಿಟ್ಟೆ. ಒಂದೇ ಒಂದು ಸಲ ನನ್ನ ಬಾಳೆಹಣ್ಣನ್ನು ನಿಮ್ಮ ತೂತಿಗೆ ತೂರಿಸಿಕೊಂಡು ಬಿಟ್ಟರೆ ನಿಜಕ್ಕೂ ಇನ್ನೂ ಖುಷಿಯಾಗುತ್ತದೆ ಅಂತ ಹೇಳಿದಾಗ ಅವಳು, ನಿನ್ನದು ಅತಿಯಾಯಿತು ರಾಜು, ಏನೋ ಪಾಪ ಅಂತ ಹಣ್ಣಿನ ರುಚಿ ನೋಡಲು ಹೇಳಿದರೆ ನೀನು ಇನ್ನೂ ಜಾಸ್ತಿ ಕೇಳುತ್ತಿದ್ದೀಯಾ ಅಂತ ಬೈಯುತ್ತಾಳೆ. ಆದರೆ ರಾಜು ಕೇಳಬೇಕಲ್ಲ ಆಂಟಿ, ಪ್ಲೀಸ್ ಪ್ಲೀಸ್ ಅಂತ ಗೋಗರಿಯುತ್ತಾನೆ. ಸೌಮ್ಯ ಕೂಡ ಏನೂ ಮಾತನಾಡದೆ ಒಪ್ಪಿಕೊಳ್ಳುತ್ತಾಳೆ. ಈಗ ತನ್ನ ಬಾಳೆಹಣ್ಣಿನ ರುಚಿಯನ್ನು ಕೂಡ ಸೌಮ್ಯಾಳಿಗೆ ತೋರಿಸುತ್ತಾನೆ. ಸೌಮ್ಯ ಕೂಡ ತುಂಬ ರುಚಿಯಾಗಿದೆ ಅಂತ ಹೇಳಿ ಅನುಭವಿಸುತ್ತಾಳೆ. ಇಬ್ಬರು ಎಲ್ಲವನ್ನೂ ಮುಗಿಸಿಕೊಂಡು ರಾಜು ಹೋಗಿ ನೀರು ಕುಡಿದು ಬಟ್ಟೆ ಹಾಕಿಕೊಂಡು ಹೊರಗೆ ಬಂದು ಹಲಸಿನ ಹಣ್ಣನ್ನು ಬಿಡಿಸಿ ಸೌಮ್ಯಾಳಿಗೆ ಕೊಡುತ್ತಾನೆ. ಸೌಮ್ಯ ಕೂಡ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿ ರಾಜುಗೂ ಕೂಡ ತಿನ್ನಲು ಕೊಡುತ್ತಾಳೆ. ಹಣ್ಣು ತುಂಬ ರುಚಿಯಾಗಿತ್ತು ಆಂಟಿ ಅಂತ ಹೇಳಿ ಕಣ್ಣು ಹೊಡೆದು, ಮತ್ತೆ ನಿಮಗೆ ಹಣ್ಣು ತಿನ್ನಬೇಕು ಅಂತ ಅನ್ನಿಸಿದರೆ ನನಗೆ ಹೇಳಿ, ಬಂದು ನನ್ನ ಹಣ್ಣನ್ನು ನಿಮಗೆ ಕೊಟ್ಟು ನಿಮ್ಮ ಹಣ್ಣಿನ ರುಚಿಯನ್ನು ನೋಡಿ ಹೋಗುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಗಾಯ್ಸ್, ಕತೆ ಹೇಗಿತ್ತು? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನ ಚಾನಲಲ್ಲಿ ಹೊಸ ಹೊಸ ಕತೆಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.